ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ಮಾಡ್ತಿರೋಂತಹ ವಿಡಿಯೋ ದಿಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಆಲ್ ದ ಆಸ್ಪರೆಂಟ್ಸ್. ಕೆಇಎನಲ್ಲಿ ರೀಸೆಂಟ್ ಆಗಿ ಬಂದಿರೋಂತಹ ಎಲ್ಲ ಹುದ್ದೆಗಳ ವಿವರಗಳನ್ನು ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ತಿಳಿಸಲಾಗುತ್ತದೆ. ವಿವರಗಳಂದ್ರೆ ಯಾವ ತರ ವಿವರಗಳು? ಈಗ ಅಪ್ಲಿಕೇಶನ್ಸ್ ಎಷ್ಟು ಹಾಕಿದ್ದಾರೆ ಅಂಡ್ ಆ ಅಪ್ಲಿಕೇಶನ್ಸಿನ ಹಣ ಎಷ್ಟು ಕಲೆಕ್ಟ್ ಆಗಿದೆ, ಸಂಗ್ರಹವಾಗಿರುವಂತಹ ಹಣ ಅಂಡ್ ಆಸ್ ವೆಲ್ ಆಸ್ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂಖ್ಯೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೀವು ನೋಡೋದಾದ್ರೆ ಇದು ನೋಡಿ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಅಂತ ಒಂದೇನೋ ಹಾಕಿದ್ದಾರೆ. ಇದೇನೇನು ನಿಮಗೇನು ತಲೆ ಕೆಡಿಸ್ಕೊಬೇಡಿ. ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಯಾರೋ ಒಬ್ಬರು ಮೇ ಬಿ ಯಾರೋ ಒಬ್ಬ ಪೊಲಿಟಿಷಿಯನ್ ಏನ್ ಮಾಡಿದ್ದಾರೆ, ಅವರು ಡಾಟಾಬೇಸ್ ನ ಪ್ರೆಸೆಂಟ್ ಮಾಡೋದಕ್ಕೆ ಸಲುವಾಗಿ ಅವರು ಪ್ರಿಂಟ್ ತಗೊಂಡಿರೋಂತಹ ಇದೊಂದು ಡಾಕ್ಯುಮೆಂಟ್ ಆಗಿರ್ಬೋದು. ಬಟ್ ದಿಸ್ ಅಫಿಷಿಯಲ್ ಡಾಕ್ಯುಮೆಂಟ್ ನೋಡಿ, 8/12/2025 8ನೇ ತಾರೀಕು 12ನೇ ತಿಂಗಳು ಅನೌನ್ಸ್ ಆಗಿರೋಂತಹ ಈ ಪರ್ಟಿಕ್ಯುಲರ್ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಕಳೆದ ವರ್ಷ ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸುಮಾರು 17 ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಲಾಗಿತ್ತು. ಅದರಲ್ಲಿ ಕಲೆಕ್ಟ್ ಆಗಿರುವಂತಹ ಹುದ್ದೆಗಳು ಹಾಗೂ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನೋಡಿ, ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂಖ್ಯೆ ಹಾಗೂ ಸಂಗ್ರಹವಾದ ಅರ್ಜಿ ಶುಲ್ಕ ಅಂಡ್ ಹಲವಾರು ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಆಗಿದೆ. ಅದರ ಬಗ್ಗೆ ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಯಾಕಂದ್ರೆ ಆಲ್ ದ ಪೊಲಿಟಿಷಿಯನ್ಸ್ ನೀಡ್ ಓನ್ಲಿ ದ ಡಾಟಾ ಬೇಸ್ ವಿಚ್ ಆರ್ ಪಾಸಿಟಿವ್ ಫಾರ್ ದರ್ ಪಾರ್ಟೀಸ್. ಓಕೆ, ಸೊ ಈಗ ನಮಗ್ ಬೇಕಾಗಿರೋದೇನೆಂದ್ರೆ, ಈಗ ರನ್ನಿಂಗ್ ಅಲ್ಲಿ ಅಥವಾ ಚಾಲ್ತಿಯಲ್ಲಿ ಇರುವಂತಹ ಹುದ್ದೆಗಳಿಗೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿದಾವೆ ಅನ್ನೋದು ಇವತ್ತು ನೋಡೋಣ ಅಂತ. ಕಂದಾಯ ಇಲಾಖೆನಲ್ಲಿ ನೋಡೋದಾದ್ರೆ ಗ್ರಾಮ ಆಡಳಿತಾಧಿಕಾರಿ ಎಷ್ಟು 1000 ಜನ ಹಾಕಿದ್ದಾರೆ. ಅಲ್ಲ, 1000 ಜಾಬ್ಸ್ ಇದಾವೆ. 6,33,917 ಜನ ಅಪ್ಲಿಕೇಶನ್ಸ್ ಹಾಕಿದ್ರು. ಅದರಿಂದ ಆದಾಯ ಬಂದಿರೋದು 40 ಕೋಟಿ ರೂಪಾಯಿ, 40,08,00,000. ಓಕೆ, ಬಟ್ ಇದು ಆಲ್ರೆಡಿ ಹುದ್ದೆ ಕಂಪ್ಲೀಟ್ ಆಗಿರೋದು, ಸೊ ಇಟ್ಸ್ ಕಂಪ್ಲೀಟೆಡ್. ಓಕೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿನಲ್ಲಿ ಸಹಾಯಕ ಅಭಿಯಂತರ ಸಿವಿಲ್ 50 ವೇಕೆನ್ಸಿ ಏನಿದೆ, ಅದರಲ್ಲಿ ನೋಡೋದಾದ್ರೆ ನೀವು 27,304 ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ. ಎಷ್ಟು ಹುದ್ದೆಗಳಿಗೆ? 50 ಹುದ್ದೆಗಳು ಪ್ಲಸ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು 14. ಇದರಲ್ಲಿ ಐ ಬಿಲೀವ್ ಮೋಸ್ಟ್ ಆಫ್ ದೆಮ್ ಆರ್ ಸಿವಿಲ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, 1,74,00,000 ಕಲೆಕ್ಷನ್ ಆಗಿದೆ. ಅದೇ ತರ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಬಿಟ್ಟಿರುವಂತಹ ವೇಕೆನ್ಸೀಸ್ ಸೀನಿಯರ್ ಪ್ರೋಗ್ರಾಮರ್ 2 ಹುದ್ದೆಗಳು, ಜೂನಿಯರ್ ಪ್ರೋಗ್ರಾಮರ್ ಹಾಗೂ ಇದು ಓಕೆ, ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಸಹ ಇದರಲ್ಲಿ ನೋಡೋದಾದ್ರೆ ಬರೀ 4,904 ಜನ ಹಾಕಿದ್ದಾರೆ ಅಷ್ಟೇ. ಓಕೆ, ಅಂಡ್ ಇದಾದ ನಂತರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕರು ಎಷ್ಟು ನೋಡಿ, 2,500 ವೇಕೆನ್ಸೀಸ್ಗೆ 28,500 ಜನ ಹಾಕಿದ್ದಾರೆ. ಇಷ್ಟು ಕಲೆಕ್ಷನ್ ಆಗಿದೆ ಕೆಇಎಗೆ. ಅಂಡ್ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಬಿಟ್ಟಿರೋಂತಹ ವೇಕೆನ್ಸೀಸ್ ಹಾಗೆ ಹಾಕಿರೋಂತಹ ಅಪ್ಲಿಕೇಶನ್ಸ್ ನೋಡಿ ಬರೀ 6,500 ಜನ. ಅಂಡ್ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರು 15 ವಿವಿಧ ವಿಷಯಗಳಲ್ಲಿ ಜಾಬ್ಸ್ ಅನ್ಬಿಟ್ಟಿದ್ರು, 24 ಜಾಬ್ಸ್. ಅದರಲ್ಲಿ ಬಂದಿರುವಂತದ್ದು 1,980 ಅಪ್ಲಿಕೇಶನ್ಸ್ ಮಾತ್ರ. ಅಂಡ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರು ಎರಡಕ್ಕೂ ನೋಡಿ ಸಂಖ್ಯೆ ನೋಡಿ, 61,000 ಜನ, 92,000 ಜನ. ಗೈಸ್, ನಾನ್ ಟೆಕ್ನಿಕಲ್ ಅಲ್ಲಿ ಭಯಂಕರ ಜನ ಹಾಕಿದ್ದಾರೆ. ಅಂಡ್ ಕಿರಿಯ ಅಧಿಕಾರಿ ಗುಣ ಮತ್ತು ಆಶ್ವಾಸನೆ 1 ಪೋಸ್ಟ್ ಇದ್ದೆ, ಆ ಪೋಸ್ಟ್ಗೆ 2,000 ಜನ ಹಾಕಿದ್ದಾರೆ. ಅಂಡ್ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ 2 ಪೋಸ್ಟ್ ಇದಾವೆ, ಇದಕ್ಕೆ ನೋಡಿ 9,000 ಜನ ಹಾಕಿದ್ದಾರೆ, 9,700 ಜನ. ಅಂಡ್ ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ ವಿಭಾಗ ಒಂದೇ ಒಂದು ವೇಕೆನ್ಸಿ ಇದೆ, ಅದಕ್ಕೂ 7,500 ಜನ ಹಾಕಿದ್ದಾರೆ. ಕಿರಿಯ ಅಧಿಕಾರಿ ಮಾರ್ಕೆಟ್ ಆದ್ರೆ ಕಡಿಮೆ ಇದ್ದಾರೆ. ಅಂಡ್ ಮಾರಾಟ ಪ್ರತಿನಿಧಿ ನೋಡಿ 4 ಹುದ್ದೆಗಳಿದಾವೆ, ಅದಕ್ಕೆ 2,600 ಜನ ಹಾಕಿದ್ದಾರೆ. ಆಪರೇಟರ್ ಬರೀ 292 ಜನ ಇದ್ದಾರೆ. ಅಂಡ್ ನೆಕ್ಸ್ಟ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಾದ್ರೆ ನೋಡಿ, ಜೂನಿಯರ್ ಪ್ರೋಗ್ರಾಮರ್ 5 ಪೋಸ್ಟ್ಗೆ 6,000 ಜನ, ಸಹಾಯಕ ಜೂನಿಯರ್ ಸಿವಿಲ್ 5,000 ಜನ,
ಒಂದೇ ಪೋಸ್ಟ್ ಗೈಸ್, ಒಂದೊಂದು ಪೋಸ್ಟ್ಗೆಲ್ಲ ಇಷ್ಟು ಜನ ಹಾಕಿದ್ದೀರ ಅಂತಂದ್ರೆ ಇದೆಲ್ಲ ಏನು ವರ್ತಿಲ್ಲ. ನನಗೆ ಕೇಳಿದ್ರೆ ಸಹಾಯಕ ಗ್ರಂಥಪಾಲಕ ಒಂದು ಪೋಸ್ಟ್ಗೆ 1100 ಜನ, ಅಂಡ್ ಸಹಾಯಕ 12 ಪೋಸ್ಟ್ಗೆ ನೋಡಿ 34,000 ಜನ ಹಾಕಿದ್ದಾರೆ. ಕಿರಿಯ ಸಹಾಯಕ 25 ಹುದ್ದೆಗಳಿದಾವೆ, 52,000 ಜನ ಹಾಕಿದ್ದಾರೆ. ಈ ವ್ಯಾಲ್ಯೂ ಎಷ್ಟು ಮಟ್ಟಿಗೆ ಕರೆಕ್ಟ್ ಅನ್ನೋದು ಒಂದ್ಸಲ ವೆರಿಫೈ ಸಹ ಮಾಡಬೇಕಾಗಿದೆ. ಬಟ್ ಇದು ಡಾಕ್ಯುಮೆಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಸಹಾಯಕ ಲೆಕ್ಕಿಗ 16 ಹುದ್ದೆಗಳಿದಾವೆ, 19,500 ಜನ. ಸಹಾಯಕ ಸಂಚಾರ ನಿರೀಕ್ಷಕರು 19. ನೋಡಿ, ಇದು ನಿರ್ವಾಹಕ 300 ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆನಲ್ಲಿ 300 ಹುದ್ದೆಗಳಿಗೆ 43,000 ಜನ ಹಾಕಿದ್ದಾರೆ. ಓಕೆ. ಅಂಡ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಈಗ ರೀಸೆಂಟ್ ಆಗಿ ಏನ್ ಬಿಟ್ಟಿದ್ದಾರೆ, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಸಹಾಯಕ ಸಂಚಾರಿ ನಿರೀಕ್ಷಕರು 19 ಹುದ್ದೆಗಳಿಗೆ ಮಾತ್ರ ಇಷ್ಟು ಅಪ್ಲಿಕೇಶನ್ಸ್ ಇದಾವೆ. ಅಂಡ್ ಬೇರೆ ಎಲ್ಲ ನೋಡಿ, ಸಹಾಯಕ ಆಡಳಿತಾಧಿಕಾರಿ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅದಕ್ಕೆ ಬರೀ 21 ಪೋಸ್ಟ್ 25 ಜನ ಹಾಕಿದ್ದಾರೆ. ಅಂಡ್ ಸಹಾಯಕ ಲೆಕ್ಕಾಧಿಕಾರಿ 2 ಪೋಸ್ಟ್ಗೆ ಬರೀ 36 ಜನ. ಅಂಡ್ ಸಹಾಯಕ ಕಾನೂನು ಅಧಿಕಾರಿ 5 ಪೋಸ್ಟ್ಗೆ 22 ಜನ. ಬರ್ತಾ ಬರ್ತಾ ಇದು ನೋಡ್ತಾ ಇದೆ, ಗೌರ್ಮೆಂಟ್ ಕಡೆ ಸಂಖ್ಯೆನೇ ಕಡಿಮೆ ಆಗೋಗ್ತಾ ಇದೆ. ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಒನ್ ಆರ್ ದಿ ಅದರ್ ಸ್ಟೆಪ್ಸ್, ಬಿಕಾಸ್ ಈ ತರ ಆಸ್ಪಿರೆಂಟ್ಸ್ ಎಲ್ಲ ಇದ್ರೆ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದು ಒಂದು ಕ್ಲಾಸ್ ರೂಮ್ ಅಲ್ಲಿ ಕುಂದಿರ್ಸು ಕಂಡಕ್ಟ್ ಮಾಡ್ಬಿಡುವುದು ಅಷ್ಟು ಈಸಿಯಾಗಿ. ಇಲ್ಲ ಅಂತಂದ್ರೆ ಯಾರಿಗೊಬ್ಬರಿಗೆ ಇಂಟರ್ವ್ಯೂಗೆ ವಿ ಆರ್ ಇನ್ವೈಟಿಂಗ್ ಫಾರ್ ಇಂಟರ್ವ್ಯೂಸ್ ಅಂತ ಹೇಳ್ಬಿಟ್ಟು ಇಂಟರ್ವ್ಯೂ ಅಂತ ಡೈರೆಕ್ಟ್ ಆಗಿ ತಗೊಂಡ್ರು ಸರ್ದೋಗುತ್ತೆ. ಅಲ್ಲೇ ಎಕ್ಸಾಮ್ ಕಂಡಕ್ಟ್ ಮಾಡಿಸಿ ಅಂಡರ್ ದ ವಿಜಿಲೆನ್ಸ್ ಆಫ್ CCTV. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಬರೀ 22 ಜನ ಹಾಕಿದ್ದಾರೆ. ಸಹಾಯಕ ತಾಂತ್ರಿಕ ಶಿಲ್ಪಿ 6 ಪೋಸ್ಟ್ಗೆ ಬರೀ 57 ಜನ ಹಾಕಿದ್ದಾರೆ. ಸಹಾಯಕ ಸಂಚಾರಿ ವ್ಯವಸ್ಥಾಪಕರು ಬರೀ 20 ಜನ ಹಾಕಿದ್ದಾರೆ. ಇನ್ನೂ ಕೆಳಗಡೆ ನೋಡೋದಾದ್ರೆ ನಿಮಗೆ ನಗು ಬರುತ್ತೆ. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಆಂತರಿಕ, ಅಂದ್ರೆ ಇದು ಇಂಟರ್ನಲ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಬರೀ 4 ಜನ ಹಾಕಿದ್ದಾರೆ. ಸಹಾಯಕ ಕಾನೂನು ಅಧಿಕಾರಿ ಒಂದೇ ಪೋಸ್ಟ್ ಇದೆ, ಒಬ್ಬರೇ ಹಾಕಿದ್ದಾರೆ. ಸಹಾಯಕ ತಾಂತ್ರಿಕ ಶಿಲ್ಪ 2 ಪೋಸ್ಟ್ ಇದೆ, ಒಬ್ಬನೇ ಹಾಕೋರೆ, ಇನ್ನೊಬ್ರು ಕಡಿಮೆ ಬಿದ್ದಿದ್ದಾರೆ. ಸೊ ಒಂದು 4 ಪೋಸ್ಟ್ ಆಗುತ್ತೆ. ಸಹಾಯಕ ಸಂಚಾರಿ ವ್ಯವಸ್ಥಾಪಕರು 2 ಪೋಸ್ಟ್ ಇದೆ. ಓಕೆ, ಈ ಹೋಪ್ಫುಲಿ ಇದಕ್ಕೆ ಅಟ್ಲೀಸ್ಟ್ 1:2 ಪೀಪಲ್ ಇದ್ದಾರೆ. ವೆರಿ ಗುಡ್. ಅಂಡ್ ಕೃಷಿ ಮಾರಾಟ ಇಲಾಖೆನಲ್ಲಿ ನೋಡೋದಾದ್ರೆ ಸಹಾಯಕ ಅಭಿಯಂತರರು ಸಿವಿಲ್ ಅಲ್ಲಿ ನೋಡಿ 6,800 ಜನ ಹಾಕಿದ್ದಾರೆ. ಕಿರಿಯ ಅಭಿಯಂತರರು ಸಿವಿಲ್ ಮತ್ತೆ 2,200 ಜನ. ಮಾರುಕಟ್ಟೆ ಮೇಲ್ವಿಚಾರಕರು 14,000 ಜನ ಹಾಕಿದ್ದಾರೆ. ಪ್ರಥಮ ದರ್ಜೆ ಸಹಾಯಕರು 69,000 ಜನ, ದ್ವಿತೀಯ ದರ್ಜೆ 88,000 ಜನ. ಮಾರಾಟ ಸಹಾಯಕರು 75 ಪೋಸ್ಟ್ಗೆ 61,000 ಜನ ಹಾಕಿದ್ದಾರೆ. ಪ್ರಥಮ ದರ್ಜೆ ಸಹಾಯಕರು 84,000, ದ್ವಿತೀಯ ದರ್ಜೆ ಸಹಾಯಕರು 23,000 ಜನ. ಅದು ತಾಂತ್ರಿಕ ಶಿಕ್ಷಣ ಇಲಾಖೆನಲ್ಲಿ ಟೆಕ್ನಿಕಲ್ ಎಜುಕೇಶನ್ ಇರೋದ್ರಿಂದ ಜಾಸ್ತಿ ಪೋಸ್ಟ್ ಬಿದ್ದಿದೆ. ಓಕೆ, ಬಟ್ 66 ಪೋಸ್ಟ್ಗೆ 84,000 ಜನ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಗ್ರಂಥಪಾಲಕರು 10 ಪೋಸ್ಟ್ಗೆ 2,000 ಜನ ಹಾಕಿದ್ದಾರೆ. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಮತ್ತು ಅಭಿವೃದ್ಧಿ ನಿಗಮ ನಿಯಮಿತಿನಲ್ಲಿ ವ್ಯವಸ್ಥಾಪಕರು 5 ಪೋಸ್ಟ್ಗೆ ಇಷ್ಟು ಜನ ಹಾಕಿದ್ದಾರೆ. ಸಹಾಯಕ ವ್ಯವಸ್ಥಾಪಕರು ಇಷ್ಟು ಪೋಸ್ಟ್ಗೆ ಇಷ್ಟು ಹಾಕಿದ್ದಾರೆ. ಕಿರಿಯ ಸಹಾಯಕರು 7 ಪೋಸ್ಟ್ಗೆ 16,000 ಜನ ಹಾಕಿದ್ದಾರೆ. ಅಂಡ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿವಿಲ್ 1,700 ಹಾಕಿದ್ದಾರೆ. ಸಹಾಯಕ ಅಭಿಯಂತರರು ಸಿವಿಲ್ ಮತ್ತೆ 4,400 ಜನ ಹಾಕಿದ್ದಾರೆ. ವಿದ್ಯುತ್ ಅಲ್ಲಿ 1,400 ಜನ ಹಾಕಿದ್ದಾರೆ. ಅಂಡ್ ಇದಾದ ನಂತರ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿನಲ್ಲಿ ನೋಡೋದಾದ್ರೆ ಸಹಾಯಕ ಅಭಿಯಂತರರು 18 ಪೋಸ್ಟ್ಗೆ 6,699 ಜನ ಹಾಕಿದ್ದಾರೆ. ಅಂಡ್ ಸಹಾಯಕ ಅಭಿಯಂತರು ಎಲೆಕ್ಟ್ರಿಕಲ್ ಅಲ್ಲಿ 1,500 ಜನ ಹಾಕಿದ್ದಾರೆ. ಸಹಾಯಕ ಅಭಿಯಂತರು ಮೆಕ್ಯಾನಿಕಲ್ ಅಲ್ಲಿ ಬರೀ 1,200 ಜನ ಹಾಕಿದ್ದಾರೆ. ಬಟ್ ಪೋಸ್ಟೇ ಕಡಿಮೆ ಇದಾವೆ ಗೈಸ್, ಏನು ಪ್ರಯೋಜನ ಇಲ್ಲ. ಓಕೆ. ಅಂಡ್ ಸಹಾಯಕ ಅಭಿಯಂತರರು ಕಂಪ್ಯೂಟರ್ 1 ಪೋಸ್ಟ್ಗೆ 808 ಜನ ಹಾಕಿದ್ದಾರೆ. ಕಿರಿಯ ಅಭಿಯಂತರರು 23 ಪೋಸ್ಟ್ಗೆ 2,700 ಜನ ಹಾಕಿದ್ದಾರೆ. ಕಿರಿಯ ಅಭಿಯಂತರ ಎಲೆಕ್ಟ್ರಿಕಲ್ 23 ಪೋಸ್ಟ್ಗೆ 1,300 ಜನ ಹಾಕಿದ್ದಾರೆ. ಅಂಡ್ ಕಿರಿಯ ಅಭಿಯಂತರ 11 ಪೋಸ್ಟ್ಗೆ 1,052 ಜನ ಹಾಕಿದ್ದಾರೆ. ಸಹಾಯಕ 8 ಪೋಸ್ಟ್ಗೆ 9,000 ಜನ ಹಾಕಿದ್ದಾರೆ. ಇವೇ ಬೆಸ್ಟ್ ಅಂತ ಅನ್ಸುತ್ತೆ. ಕಿರಿಯ ಸಹಾಯಕ 65 ಪೋಸ್ಟ್ಗೆ 18,000 ಜನ ಹಾಕಿದ್ದಾರೆ. ಮಾಪಕ ಓದುಗ 63 ಪೋಸ್ಟ್ಗೆ 12,000 ಜನ ಹಾಕಿದ್ದಾರೆ. 2ನೇ ದರ್ಜೆ ಉಗ್ರಾಣ ಪಾಲಕ 4,146 ಜನ ಹಾಕಿದ್ದಾರೆ. ಸೊ ಒಟ್ಟಲ್ಲಿ ಈ ಎಲ್ಲಾ ವೇಕೆನ್ಸೀಸ್ಗೆ ಅವರು ಸಂಗ್ರಹ ಮಾಡಿರುವಂತ ಹಣ ರಫ್ ಆಗಿ ಎಸ್ಟಿಮೇಟ್ ಹಾಕೊಂಡ್ರೆ ಭಯಂಕರ ಕ್ಯಾಶ್ ಫ್ಲೋ ಇದೆ. ಸೊ ಒಟ್ಟು ಹುದ್ದೆಗಳು ನೋಡೋದಾದ್ರೆ 8,65,000 ಹುದ್ದೆಗಳು ಬಿಟ್ಟಿದ್ದಾರೆ ರೀಸೆಂಟ್ ಆಗಿ. ಓಕೆ, ಅದೇ ತರ ಬಿಟ್ಟಿರೋದ್ರಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕ್ಯಾನ್ಸಲ್ ಮಾಡಾಕಿದ್ದಾರೆ. ಅಂಡ್ ಲ್ಯಾಂಡ್ ಸರ್ವೇರ್ ಸಹ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಗೈಸ್, ಇದೆಲ್ಲ ಏನಂತಂದ್ರೆ
ಇಷ್ಟೆಲ್ಲ ಏನು ವೇಕೆನ್ಸೀಸು ಹಾಗೂ ನಿಮ್ಮ ಅಪ್ಲಿಕೇಶನ್ಸಿನ ಕೌಂಟು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಇದು ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ ನಿಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಇದೇ ಥರ ಇನ್ನು ಹಲವಾರು ಹುದ್ದೆಗಳು ಸದ್ಯ ದಿನದಲ್ಲಿ ಮುಂದಿನ ದಿನಗಳಲ್ಲಿ ಬರಲಿದೆ ಆ್ಯಂಡ್ ಅದನ್ನು ಸಹ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಸಹೋದರರಿಗೆ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದರಲ್ಲಿ ಬ್ರೇಕಪ್ ಮಾತ್ರ ಕೊಟ್ಟಿಲ್ಲ, ನಿಮಗೆ ಹೆಚ್ಚಿಗೆ ನಾನ್ ಹೆಚ್ಚಿಗೆ ಅದು ಎಷ್ಟು ಏನಂತ ಕೊಟ್ಟಿಲ್ಲ, ಒಟ್ಟಲ್ಲಿ ಅಷ್ಟೆಲ್ಲ ಹುದ್ದೆಗಳಿದಾವೆ ಅಂತ ಹೇಳಿ ಇದೊಂದು ಕೌಂಟ್. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಎಲ್ಲ ಗೆಳೆಯರಿಗೆ ಹಾಗೂ ಸಹೋದರಿಗೆ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಕೊಲೀಗ್ಸ್ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ನೀವು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಗುಡ್ ಡೇ, ಟೇಕ್ ಕೇರ್.